ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಮೊನ್ನೆ ನಾವು ಬೇಸಿಗೆಯಲ್ಲಿ ಬೆಳೆಯೋ ಬೆಳೆಗಳು ಮತ್ತು ನಾವು ಹೊಲಗಳು ಎಲ್ಲದನ್ನು ನೋಡಿದೆ. ಆ ಹೊಲಕ್ಕೆ ಮತ್ತು ಆ ಬೆಳೆಗೆ ನೀರೆಲ್ಲಿಂದ ಬರ್ತಾವೆ ಅನ್ನೋದು ತೋರಿಸ್ತೀನಿ. ಮತ್ತು ರೈತರು ನೀರನ್ನು ಹೆಂಗೆ ಹೊಲ ತುಂಬ ಹರಡುವಂಗೆ ಮತ್ತು ಹೊಲ ಹೆಂಗೆ ತೋರಿಸ್ತಾರೆ ಅನ್ನೋದ್ರ ಬಗ್ಗೆನೂ ತೋರಿಸ್ತೀನಿ. ಇದೇ ಕೆನಲಿಂದ ನಮ್ಮ ಹೊಲಕ್ಕೆ ನೀರು ಬರ್ತಾವೆ. ಇಲ್ಲಿಂದ ಇದು ಮೋಟ್ರ್ ಕೂಡಿಸಿ, ಇದು ನಮ್ಮದೇ ಮೋಟ್ರು, ಸ್ಟಾರ್ಟರ್ ಬಟನ್. ಇಲ್ಲಿ ಮೋಟ್ರ್ ಚಾಲು ಮಾಡಿದ್ರೆ ಸಾಕು, ಸೀದಾ ಪೈಪ್ಲೈನ್ ಸೀದಾ ಪೈಪ್ಲೈನ್ ಮಾಡಿವಿ. ಅಲ್ಲಿ ಹೋದಾಗ ನೀರು ಬರ್ತಾವೆ. ಈ ಕೆನಲ್ಗೆ ನೀರು ಎಲ್ಲಿಂದ ಬರ್ತವೆ? ನಾರಾಯಣಪುರ ಡ್ಯಾಮ್ನ ಎಡಗಡೆ ಕ್ಯಾನಲಿಂದ, ಲೆಫ್ಟ್ ಕ್ಯಾನಲಿಂದ ಈ ಕೆನಲ್ಗೆ ನೀರು ಬರ್ತಾವೆ. ಇಲ್ಲಿಂದ ನಮ್ಮ ಹೊಲಕ್ಕೆ ನೀರು ಬರ್ತವೆ. ಇಲ್ಲಿ ಮೋಟ್ರ್ ನೋಡಿದ್ರಲ್ಲ, ಅಲ್ಲಿ ಮೋಟ್ರ್ ಚಾಲು ಮಾಡೋ ಫಸ್ಟ್ ನೀರು ಹೊಲದಲ್ಲಿ ಆಗಿರೋದು ಇಲ್ಲಿ ಈ ಪೈಪ್ನಲ್ಲಿ ಐತಿ. ಈ ಪೈಪ್ ನೀರು ಆಗಿರ್ತಾವೆ ಫಸ್ಟು. ಇಲ್ಲಿ ಆಗಿರೋದು ಒಂದು ನೀರೆಲ್ಲ ಈ ಹೊಲ ತೋರಿಸ್ತೀವಿ. ಈ ಹೊಲ ತೋರಿಸ್ತೀವಿ. ಮತ್ತು ಅದಾಗಣ ಮುಂದಿನ ಪೈಪ್ ಅದನ್ನು ತೋರಿಸ್ತಾರೆ. ಅಲ್ಲಿ ಮನೆಯಲ್ಲಿ ನೋಡಿದ್ರಲ್ಲ, ಆ ಪೈಪ್ನ ಕ್ಯಾಪ್ ಸೀದಾ ಮುಚ್ಚೋಣ, ಸೀದಾ ಪೈಪ್ ನೀರು ಬಂದು ಇಲ್ಲಿ ಆಗಿರ್ತಾವೆ. ಕೆನಲ್ ಮೋಟ್ರ್ ನೀರನ್ನ ಸೀದಾ ಬಂದು ಇಲ್ಲಿ ಆಗಿರ್ತಾವೆ. ಇಲ್ಲಿ ಬಂದು ನೀರನ್ನ ಈ ಸಜ್ಜಿ ಹೊಲಕ್ಕೂ ಬಿಡ್ತೀವಿ, ಈ ಶೇಂಗಿನ ಹೊಲಕ್ಕೂ ಬಿಡ್ತೀವಿ. ಮತ್ತು ಈ ಕೆನಲ್ ಮೋಟ್ರ್ ಅಲ್ಲದೆ ಇನ್ನೂ 2 ಬೋರ್ಗಳವ. ಈ ಬೇನಿ ಗಿಡಕ್ಕೊಂದು ಬೋರ್ ಅದ, ಆ ಸೈಡ್ ಒಂದು ಬೋರ್ ಅದ. ಮತ್ತು ಈ ಕೆನಲ್ ಪೈಪ್ ನೀರು ಸೀದಾ ಇಲ್ಲೇ ಇದೆ, ಬಂದು ಸೀದಾ ಇಲ್ಲೇ ಇದೆ, ಸೀದಾ ಈ ಬೇನಿ ಗಿಡಕ್ಕೆ ಪೈಪ್ಲೈನ್ ಹಾಕಿವಿ. ಈ ಪೈಪ್ಲೈನ್ ನೀರು ಬರ್ತವೆ, ಇಲ್ಲಿಗೆ ಬರ್ತವೆ. ಈ ಬೇನಿ ಗಿಡಕ್ಕೆ ನೀರು ಬರ್ತಾವೆ. ಇಲ್ಲಿ ಬಂದ ನೀರನ್ನ ಎಲ್ಲ ಶೇಂಗಿನ ಹೊಲಕ್ಕೆ ತೋರಿಸ್ತೀನಿ. ಆ ಕಡೆ ಸಜ್ಜಿ ಹೊಲ ಮತ್ತು ಈ ಸಜ್ಜಿ ಹೊಲಕ್ಕೂ ತೋರಿಸ್ತೀನಿ. ಮತ್ತು ಸೀದಾ ಆ ಬೇನಿ ಗಿಡಕ್ಕೆ ಬರೋ ನೀರು ಹಿಂಗೆ ಸೀದಾ ಒಂದು ಕೌಲಿ ಅದ. ಈ ಕೌಲಿ ಸಣ್ಣ ಕೆನಲ್ ಇದ್ದಂಗೆ ಅದ. ಇಲ್ಲಿ ಸೀದಾ ಬಂದು ಹಿಂಗೆ ಬಂದು ಈ ಮೇನ್ ಕೌಲಿಗೆ ಬರ್ತದೆ. ಅಂದರೆ ಅಲ್ಲಿ ಮ್ಯಾಗಿನ ದಾರ ತೋರಿಸ್ತೀನಿ, ಕೆಳಗೆ ಅದಾರ ಈ ಥರ. ಇಲ್ಲೇ ಇದೆ, ಇಲ್ಲಿಟ್ಟು ಈ ಥರ ನೀರು ಒಡ್ಡ ಹರಿಯೋದು. ಮತ್ತು ಮುಂದೆ ಹಂಗೆ ಇಲ್ಲಿನ ಮುಂದೆ ಈ ಥರ ಒಡ್ಡ ಹರಿಯೋದು. ಈಟಾದ್ರೆ ಸಾಕು. ಇದ್ರಾಗ ಅರ್ಧ ಹೊಲ ನೀರು ತೋರಿಸ್ತದೆ. ಇದೇ ಥರ ಒಂದು ಸೈಟ್ ಮೋಟ್ರ್ ಚಾಲು ಮಾಡಿದೆ, 2 ಇಲ್ಲ 3 ಥರ ಒಡ್ಡ ಹರಿದು ಅಂದ್ರೆ ಆಲ್ಮೋಸ್ಟ್ ಹೊಲ ಕವರ್ ಆಗ್ತದೆ. ಇದು ಒಂದು ಥರದ ನೀರು ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಸ್ಪ್ರಿಂಕ್ಲರ್ ಥರ ಒಂದು ಸ್ಪ್ರಿಂಕ್ಲರ್ನ ಹಚ್ಚಿನ ನೀರು ತೋರಿಸ್ತೀನಿ. ಅದು ಹೆಂಗಂತ ತೋರಿಸ್ತೀನಿ. ಮತ್ತು ಸ್ಪ್ರಿಂಕ್ಲರ್ನ ಯಾವ ಥರ ಕಿತ್ತು ಹಾಕೋದು ಅನ್ನೋದು ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯೋದು. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ ಮುಂದೆ ನೋಡಿ. ಅಲ್ಲಿವರೆಗೂ ಬಾಯ್.